ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತು ಬೆಳಗ್ಗಿನ ವಿಡಿಯೋ ಆಗ್ತಾ ಇದ್ದೀನಿ. ಸೊ ಇವತ್ತು ಮಕ್ಕಳಿಗೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನವೂ ರಜಾ ಇರೋದ್ರಿಂದ 3 ದಿನದ ಡ್ಯೂಟಿ ಏನಿರುತ್ತೆ, ಬೆಳಗ್ಗಿನ ಡ್ಯೂಟಿ ಅದು ನಂದು ನನ್ನ ಮಗಂದೇ ಆಗಿತ್ತು. ಸೊ ಕಸ ಎಲ್ಲ ಕ್ಲೀನ್ ಮಾಡೋಣ, ರೋಡಲ್ಲೆಲ್ಲ ಕಟ್ತೀವಲ್ಲ, ರೋಡ್ ಸೈಡೆಲ್ಲ ಅಲ್ಲೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದೆ. ತುಂಬಾ ಕೆರ್ಕೊಳ್ತಾ ಇದ್ಲು ನಮ್ಮ ಲಕ್ಷ್ಮಿ. ಏನು ಕೆರ್ಕೊಳ್ತಾ ಇದ್ದಾಳೆ ಅಂತ ನೋಡಿದರೆ, ಕೆಸ್ಲು ಸಂದಿಲೆಲ್ಲ ಸಿಕ್ಕಾಬಟ್ಟೆ ಸಣ್ಣ ಸಣ್ಣ ಹುಣ್ಣಿಗಳಾಗಿದ್ವು. ಸೊ ಒಂದೊಂದೇ ಕೀಳ್ತಾ ಅದು ಮೇಲ್ಗಡೆ ಕಾಣೋದಾಗಿದ್ದರೆ ಆವಾಗಲೇ ಕಿತ್ತಾಕ್ಬಿಡ್ತಾ ಇದ್ವಿ, ಜಾಸ್ತಿ ಕಾಣೋ ಥರ ಇದ್ದಿದ್ರೆ. ಬಟ್ ಏನಂದರೆ ಇದು ಕೆಸ್ಲು ಸಂದಿಲಾಗಿದೆ, ಹಂಗಾಗಿ ಕಾಣಿಸಿಲ್ಲ. ಇವಾಗ ಕೆರ್ಕೊಳ್ತಾ ಇರುವಾಗ ನೋಡಿದೆ, 1-2 ಇರಬೇಕು ಅಂದ್ಕೊಂಡೆ. ಅದು ನೋಡಿದರೆ ಸಿಕ್ಕಾಬಟ್ಟೆ ಆಗಿದ್ದಾವೆ. ನೋಡೇ ಇಲ್ಲ ಪಾಪ, ಎಷ್ಟು ದಿನದಿಂದ ಕೆರ್ಕೊಳ್ತಾ ಇದ್ದಾಳೋ ಏನೋ. ನೋಡ್ತಾ ಇರ್ಬೋದು ಯಾವ ರೀತಿ ಇದ್ದಾವೆ ಉಣ್ಣಿ ಅಂತ. ಸೊ ಈಗ ಮನುಷ್ಯರಿಗಾದರೆ 1-2 ಯಾವಾಗಲೂ ಏನು ಇಲ್ಲದೆ ಇರೋವಂಥ ತಲೆನಲ್ಲಿ 1-2 ಏನಾಗ್ಬಿಟ್ರೆ ಸಿಕ್ಕಾಬಟ್ಟೆ ಕಟ್ತಾ ಬರುತ್ತೆ. ಅಂಥದ್ರಲ್ಲಿ ಈ ಥರ ಹುಣ್ಣಿಗಳನ್ನ ಕಚ್ಚಿರೋದನ್ನ ನೋಡಿ ನನಗಂತೂ ಫುಲ್ ಶಾಕು. ಸೊ ಕ್ಲೀನ್ ಮಾಡೋಣ, ಆದಷ್ಟು ಕೀಳೋಣ, ಆಮೇಲೆ ಉಣ್ಣೆ ಔಷಧಿನ ಸ್ಪ್ರೇ ಮಾಡಿ ಮೈ ತೊಳೆದ್ರಾಯ್ತು ಅಂತ ಆದಷ್ಟು ಕೀಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಮ್ಮ ಲಕ್ಷ್ಮಿ ಅಂತೂ ಫುಲ್ಲು ಸಾಧು ಪ್ರಾಣಿ. ಯಾಕಂದರೆ ಒಂದಲ್ಲ ಎರಡಲ್ಲ 13 ಕರುಗಳು ಹಾಕಿದ್ದಾಳೆ. ಸೊ ಫುಲ್ ವಯಸ್ಸಾಗಿದೆ, ನೋಡ್ತಾ ಇರ್ಬೋದು ಮುಖದಲ್ಲೆಲ್ಲ ಆಲ್ರೆಡಿ ವೈಟ್ ಹೇರ್ಸ್ ಬಂದಿದೆ. ಬಾಡಿಲಿ ಇನ್ನೂ ಬಂದಿಲ್ಲ, ಬರೀ ಮುಖದಲ್ಲಿ ಅಷ್ಟೇ ಕಾಣಿಸ್ತಾ ಇದೆ ಏಜ್ ಆಗಿದೆ ಅನ್ನೋದು. ಸೊ 13 ಕರುಗಳಲ್ಲಿ ನಾನು ಆಲ್ಮೋಸ್ಟ್ 6-7 ಕರುಗಳು ಡೆಲಿವರಿ ಮಾಡಿಸಿದ್ದೀನಿ ನಾನು. ಸೊ ಇವಾಗಂತೂ ಸಿಕ್ಕಾಬಟ್ಟೆ ಸಾಫ್ಟ್ ಆಗಿದ್ದಾಳೆ, ಸಾಧುವಾಗಿದ್ದಾಳೆ. ಮಕ್ಕಳು, ಸಣ್ಣ ಮಕ್ಕಳು ಹೋಗಿ ಕೂಡ ಕೈ ಹಾಕಿದ್ರು ಅಲ್ಗಾಡಲ್ಲ, ಒದೆಯೋದಾಗಲಿ ಯಾವುದೇ ರೀತಿ ಬೇರೆ ಹಸುಗಳ ಥರ ಚೇಷ್ಟೆ ಮಾಡಲ್ಲ. ಸೊ ಆ ಚೇಷ್ಟೆ ಮಾಡಲ್ಲ ಅನ್ನೋದೊಂದು ಸದ್ರ ತಗೊಂಡು ನಾವು ಮಾಡೋ ಕೆಲಸನ ಬಿಟ್ಟು ಲಕ್ಷ್ಮಿ ಜೊತೆ ಆಟ ಆಡ್ತಾ ಇದ್ದೀವಿ. ಹಾಲನ್ನ ಅಲ್ಲೇ ಕುತ್ಕೊಂಡು ಜಾಗದಲ್ಲೇ ಕರ್ಕೊಂಡು ಬಾಯಿಗೆ ಬಿಡ್ಕೊತಾ ಇದ್ರು, ಅಲ್ಗಾಡ್ತಾ ಇಲ್ಲ. ನಮಗೊಂಥರ ಆಟ ಆಗಿತ್ತು. ನಾನು ಮಾಡೋದು ನೋಡಿ ನನ್ನ ಮಗನೂ ನಾನು ಟ್ರೈ ಮಾಡ್ತೀನಿ ಅಂತ, ಅದು ನಾನು ಬಾಯಿಗೆ ಬಿಡ್ಕೊಳಕ್ಕೆ ಹೋಗಿದ್ರೆ ಅದು ಮಖಕ್ಕೆಲ್ಲ ಹರ್ತಾಯಿತ್ತು, ಮುಖ ಎಲ್ಲ ಹಾಳು ಮಾಡಿಕೊಂಡೆ. ಸೊ ಎಷ್ಟು ಸಾಧು ಪ್ರಾಣಿ ಅನ್ನೋದನ್ನ ನೀವೇ ನೋಡ್ತಾ ಇದ್ದೀರಾ. ಸ್ವಲ್ಪನೂ ಕೂಡ ಹಲ್ಗಾಡ್ತಾ ಇಲ್ಲ, ಅಷ್ಟು ಸಾಧು ಪ್ರಾಣಿ ನನ್ನ ಲಕ್ಷ್ಮಿ ಅಂತ ಹೇಳ್ಬೋದು. ಸೊ ಬೆಳಗ್ಗೆ ಕಸ ಕ್ಲೀನ್ ಮಾಡ್ರಪ್ಪ ಅಂದರೆ ಹಸು ಜೊತೆ ಆಟ ಆಡೋಕ್ಕೆ ಕೂತಿದ್ದೀವಿ. ಸೊ ನನ್ನ ಮಗದು ನಾನು ಟ್ರೈ ಮಾಡ್ತೀನಿ, ಬಾರಮ್ಮ ನೀನು ವೀಡಿಯೋ ಮಾಡ್ಕ ಅಂತ ಹೇಳ್ದೆ. ಅದಕ್ಕೋಸ್ಕರ ನಾನು ವೀಡಿಯೋಗೆ ಹಿಡ್ಕೊಂಡೆ. ಇವಾಗ ನನ್ನ ಮಗ ಟ್ರೈ ಮಾಡ್ತಾಯಿದ್ದಾನೆ. ಅವನಿಗೆ ಫಸ್ಟ್ ಟೈಮ್ ಕೈ ಹಾಕ್ತಾ ಇರೋದು ಸ್ವಲ್ಪ ಭಯ ಇತ್ತು. ಬಟ್ ಆದರೂ ಕರಿತಾ ಅದು ಅಲ್ಗಾಡ್ತಾ ಇಲ್ಲ ಅಂತ ಗೊತ್ತಾದಮೇಲೆ ಅವನು ಕೂಡ ಈಸಿಯಾಗಿ ಕರಿತಾ ಇದ್ದೀನಿ. ಇವನಿಗಿನ್ನ ನನ್ನ ಮಗಳು ತುಂಬ ಸ್ಟ್ರಾಂಗ್ ಇದ್ದಾಳೆ. ಇವನೊಂದು ಸ್ವಲ್ಪ ಹೆದರ್ತಾನೆ, ಭಯಪಡ್ತಾನೆ ಎಲ್ಲದಕ್ಕೂ. ಬಟ್ ಅವಳು ಯಾವುದೇ ಕಾರಣಕ್ಕೂ ಭಯಪಡಲ್ಲ. ಅವಳು ಬೇಕಾದ್ರೆ ಕೂತ್ಕೊಂಡು ಪೂರ್ತಿ ಕೆಚ್ಚಲಿಗೆ ಬಾಯಾಗಿ ಕುಡ್ಕೊಂಡ್ಬಿಡ್ತಾಯಿದ್ಲು, ಅಷ್ಟು ಸ್ಟ್ರಾಂಗ್ ಇದ್ದಾಳೆ. ಬಟ್ ಇವನೊಂದು ಸ್ವಲ್ಪ ಭಯ ಪಡ್ತಾನೆ. ಹಾಲನ್ನ ಕರ್ಕೊಂಡು ಅಲ್ಲೇ ಕುಡ್ದಿದ್ದು ಆಯಿತು. ನಾವು ಬೆಳಗಿನ ಟೀ ಕಾಫಿ ಬದಲಿಗೆ ಫ್ರೆಶ್ ಹಾಲು ಕೂಡ ಕುಡ್ದಿದ್ದಾಯಿತು ನಾವು. ಸೊ ಕಸ ಎಲ್ಲ ಕ್ಲೀನ್ ಮಾಡೋಣ ಇವಾಗ ಅಂತ ಬಂದ್ವಿ. ಬಟ್ ಹಿಂದ್ಗಡೆ ಒಂದು ಸಲ ನೋಡೋಣ ಅಂತ ಹಿಂದ್ಗಡೆ ಹಿಂಭಾಗ ಏನು ಗಂಜಲ ಎಲ್ಲ ಉಯ್ತಲ್ವ, ಸೊ ಆ ಜಾಗ ಹಿಂದ್ಗಡೆಯಿಂದ ನೋಡಿದಾಗ ಅಲ್ಲಂತೂ ಸಿಕ್ಕಾಬಟ್ಟೆ ಹುಣ್ಣಿಗಳಿದ್ದು ನನಗಂತೂ ಶಾಕ್ ಆಯಿತು. ನಮಗೆ ಯಾಕೆ ಇಷ್ಟು ದಿನ ಗಮನಿಸಲೇ ಇಲ್ಲ ನಾವು ಅಂತ. ನೋಡಿ ಎಷ್ಟೊಂದು ಹುಣ್ಣಿ ಕಚ್ಕೊಂಡ್ಬಿಟ್ಟಿದ್ದಾವೆ. ಅವು ಕೀಳ್ತಾ 1-2 ಕೀಳೋಣ ಅಂತ ಹೋದ್ವಿ. ಅದು ಕೀಳ್ತಾ ಅದಕ್ಕೊಂಥರ ಏನಂದರೆ ಕಟ್ತಾ ಬರ್ತಾ ಇದ್ದಿದ್ದು ಚೆನ್ನಾಗಿರುತ್ತಲ್ವ. ಈಗ ನಾವು ಯಾವ್ದಾದ್ರು ಒಂದು ಜಾಗನ ಕೆರಿತಾ ಇದ್ದರೆ ಇನ್ನು ಕೆರಿಬೇಕು ಅನಿಸುತ್ತಲ್ವ, ಅದೇ ರೀತಿ ಹುಣ್ಣಿ ಕೀಳ್ತಾ ಇದ್ರೆ ಅದಕ್ಕೂ ಚೆಂದ ಅನ್ನಿಸ್ತೈತೇನೋ. ಸೊ ಸುಮ್ಮನೆ ಸೈಲೆಂಟಾಗಿ ಕೀಳಿಸ್ಕೊತಾ ಇದ್ಲು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಿಳಿಸಿ. ಹಾಗೆ ಹುಣ್ಣಿಗೆ ಯಾವುದಾದ್ರೂ ಔಷಧಿ ಇದ್ದರೆ ತಿಳಿಸಿ ದಯವಿಟ್ಟು.